ಇರ್ತಕ್ಕಂಥ ನಮ್ಮ ವ್ಯಾಪಾರಸ್ಥರ ಸಮಸ್ಯೆಗಳು ಯಾವ ರೀತಿ ಇದ್ದವು, ಹೇಗೆ ಇದ್ದವು, ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು, ಯಾವ ಥರದಿಂದ ನಿವಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ದಿವಸ ನಮ್ಮ ಈ ಚೇಂಬರ್ ಆಫ್ ಕಾಮರ್ಸ್ ಅನ್ನು ಹುಟ್ಟು ಹಾಕಿದ್ದಾರೆ. ಈಗಾಗಲೇ ಹೇಳಿದ್ರೆ ನಮ್ಮ ಹಿಂದೆ ಏನಿತ್ತು ಮುಂದೆ ಏನಿತ್ತು ಅನ್ನುವಂಥದ್ದು ಹೇಳಿ ಅಂತ ಹೇಳಿದ್ದಾರೆ. ನಾನು 1970ರಿಂದ 72ರವರೆಗೆ ನೋಡ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿವರೆಗೆ ನಮ್ಮಲ್ಲಿ ಇರ್ತಕ್ಕಂಥ ಆತಂಕಗಳು ಇನ್ನೂ ಯಾವುದೇ ರೀತಿಯಿಂದ ನಿವಾರಣೆ ಆಗಿಲ್ಲ. ಬಹುಶಃ ಬಾಗಲಕೋಟು ಒಳಗಡೆ ಆಗಬೇಕು ಅಥವಾ ಆಗಬಾರ್ದು ಅನ್ನುವಂಥದ್ದು ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ, ಆತಂಕದಲ್ಲಿದ್ದಾಗ ಅವಾಗ ಪರಪ್ಪಣ್ಣ ಕಳ್ಳಿಗೌಡರು ಇದ್ದರು MLA ಅವರು. ಹಾಗೂ ಅವಾಗ ಇರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರವಾಗಲಿ ಇದರ ಬಗ್ಗೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಅದೇ ರೀತಿ ಬಾಗಲಕೋಟೆಯಲ್ಲಿ 10-12 ವರ್ಷ ಹಾಗೆ ನಡೀತಾ ಬಂತು. ವ್ಯಾಪಾರಸ್ಥರ ಸ್ಥಿತಿಗತಿಗಳನ್ನು ಯಾರು ಅವಲೋಕನ ಮಾಡೋದಾಗ್ಲಿ ಅಥವಾ ಅವರ ಬಗ್ಗೆ ಚಿಂತನೆ ಮಾಡೋದಾಗ್ಲಿ ಯಾರು ಮಾಡಲಿಲ್ಲ. ಅಂತ ಸ್ಥಿತಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಯಾವ ರೀತಿ ನಮ್ಮ ಬಾಗಲಕೋಟೆ ಮುಳುಗಡೆ ಆಗಬೇಕು, ಅದರಲ್ಲಿ ಮುಳುಗಡೆ ಮಾಡಬೇಕು ಅಥವಾ ನಮ್ಮ ಅದನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಅಡ್ಡಗೋಡೆ ಕಟ್ಟಬೇಕು ಅನ್ನೋಂಥ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ 1983-84ರಲ್ಲಿ ನಮ್ಮ ಹಿಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರು ದಿಟ್ಟವಾದ ತೀರ್ಮಾನ ತೆಗೆದುಕೊಂಡ್ರು. ಅದು ಸಹ ಬಾಧಿತಗೊಳ್ಳತಕ್ಕಂಥ ನಮ್ಮ ಇರ್ತಕ್ಕಂಥ ಎಲ್ಲ ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡು ಒಂದು ಸಭೆ ಮಾಡಿದರು. ಸಭೆ ಮಾಡಿ ಇದಕ್ಕೆ ಯಾವ ರೀತಿ ನಾವು ತೀರ್ಮಾನ ತಗೋಬೇಕು, ಯಾವ ರೀತಿ ನಿರ್ಣಯ ಕೈಗೊಳ್ಬೇಕು ಅಂದ್ರೆ ಇಲ್ಲಿ ಅಕಸ್ಮಾತ್ ಮುಳುಗಡೆ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಸಂತ್ರಸ್ತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು, ಅವ್ರ ಪರಿಹಾರವನ್ನು ಯಾವ ರೀತಿ ಕೊಡಬೇಕು, ಕಟ್ಟಡಗಳನ್ನು ಭೂಸ್ವಾಧೀನ ಯಾವ ರೀತಿ ಮಾಡಬೇಕು, ಜಮೀನು ಯಾವ ರೀತಿ ಭೂಸ್ವಾಧೀನ ಮಾಡ್ಕೋಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಇಲ್ಲ ಯಾವುದೇ ಪರಿಸ್ಥಿತಿ ಒಳಗೆ ಬಾಗಲಕೋಟೆ ಮುಳುಗಡೆ ಮಾಡಲೇಬೇಕು, ಮಾಡಿದ ನಂತರ ಮುಂದಿನ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನೋಂಥದ್ದು ಮಾತನ್ನು. ಅದು ಏನಾಗಿತ್ತಪ್ಪ ಅಂತಂದ್ರೆ ಬಾಗಲಕೋಟೆ ಜನರ ಒಂದು ತ್ಯಾಗದಿಂದ ಉಳಿದ ಬೇರೆ ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ ಹೊರತು ಆದ್ರೆ ಅವರು ಮಾಡಿದ ತ್ಯಾಗ ನಮ್ಗೇನು ಸಿಗ್ತಾ ಇಲ್ಲ. ಅದೇನ ಅಂತ ಹಿಂದೆ ಹೇಳ್ತಾ ಇದ್ರಲ್ಲ, ನಮ್ಮ ಜೋಳ ಮತ್ತವ್ರಿಗೆ ಕೊಟ್ಟು ಗೌಡ ಜೋಳ ಹಾಡಾಡಿ ಬಿಸಿದ್ರಂತ ಅಂತ ಪರಿಸ್ಥಿತಿ ನಿಮ್ದು ಆಗ್ಯದ. ಯಾಕಂದ್ರೆ 1984ರಿಂದ ಇವತ್ತಿನ ದಿವಸ 40 ವರ್ಷ ನಮ್ಮ ಬಾಗಲಕೋಟೆ ಪರಿಸ್ಥಿತಿ ರೈತರದಾಗಲಿ ಮತ್ತು ವ್ಯಾಪಾರಸ್ಥರಾಗಲಿ, ರೈತರು ಮತ್ತು ವ್ಯಾಪಾರಸ್ಥರು ಒಂದು ನಾಡಿನ ಒಂದು 2 ಕಣ್ಣುಗಳಿದ್ದಂಗ. ರೈತರಿಗೆ ತೊಂದರೆ ಆದ್ರೆ ನಮ್ಗೆ ತೊಂದರೆ ಆದಂಗ, ವ್ಯಾಪಾರಸ್ಥರಿಗೆ ತೊಂದರೆ ಆದ್ರೆ ರೈತರಿಗೆ ತೊಂದರೆ ಆದಂಗ. ಅಂತ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಇದೀವಪ್ಪ ಅಂತಂದ್ರೆ ಇನ್ನೂ ತರ ನಮ್ಗೆ ಮುಕ್ತವಾಗಿ ನೆಮ್ಮದಿ ಜೀವನ ಸಾಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಿಂದಿನ ಸರ್ಕಾರ ಇರ್ಬೋದು, ಇಂದಿನ ಸರ್ಕಾರಗಳಿರ್ಬೋದು, ಹಿಂದಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇರ್ಬೋದು, ಈಗಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇರ್ಬೋದು, ಅದ್ರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೊಂದು ತೀರ್ಮಾನ ತೆಗೆದುಕೊಂಡು ನೆಮ್ಮದಿ ಜೀವನ ಸಾಗಿಸ್ಲಿಕ್ಕೆ ನಿರಂತರವಾಗಿ ಇರ್ತಕ್ಕಂಥ ನಮ್ಮ ಮೇಲೆ ಆಗ್ತಕ್ಕಂಥ ಶೋಷಣೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನ ಪರಿಹಾರ ಮಾಡಿಕೊಡ್ಬೇಕು ಅನ್ನುವಂಥ ದಿಟ್ಟ ನಿಲುವು ತೆಗೆದುಕೊಳ್ಬೇಕನ್ನೋಂಥ ಈ ಸಂದರ್ಭ ಇದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ವ್ಯಾಪಾರಸ್ಥರ ಪರಿಸ್ಥಿತಿ ಇಷ್ಟು ಮಿಸರೇಬಲ್ ಇದಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ. ನಾನು ಪಾಪ ವ್ಯಾಪಾರಸ್ಥರ, ನಾನೊಬ್ಬ ಸಂತ್ರಸ್ತ. ಹಿಂದಿರ್ತಕ್ಕಂಥ ವ್ಯಾಪಾರ ಹೆಂಗಿತ್ತಪ್ಪ ಅಂತಂದ್ರೆ ನಾವು ಜನರಿಗೆ ಅಕಸ್ಮಾತಾಗಿ ನಾವು ನೋಡ್ತಾ ಇರ್ತೀವಿ, ಇದನ್ನ ಟ್ರೈನ್ಗಳು ಬರ್ತಾ ಇದ್ವು, ಹೋಗ್ತಾ ಇದ್ವು. ಟ್ರೈನ್ಗಳು ಬಂದ ನಂತರ ವ್ಯಾಪಾರ ಚಾಲು, ಟ್ರೈನ್ ಹೋದ ನಂತರ ವ್ಯಾಪಾರ ಬಂದ್. ಅಷ್ಟರ ಮೇಲೆ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ವಿ. ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು, ಎಲ್ಲರೂ ನೆಮ್ಮದಿಯಿಂದ ಇದ್ರು, ಸುಖದಿಂದ ಇದ್ರು, ಶಾಂತಿಯಿಂದ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನದಪ್ಪ ಅಂತಂದ್ರೆ ಹಣ್ಣೊಂದು ತನಕ ಒಂದು ಬೋಣಿಗೆ ಆಗುದಿಲ್ಲ, ವ್ಯಾಪಾರಸ್ಥರ ಬೋಣಿಗೆ ಆಗುದಿಲ್ಲ. ಆ ಬಕಪಕ್ಷಿಗತೆ ಯಾರು ಬರ್ತಾರ ಅನ್ನುವಂಥದ್ದು ನೋಡ್ಕೊಳ್ಬೇಕು ನಾವು. ಅಂತ ಪರಿಸ್ಥಿತಿ ನಮ್ದಾಗಿದೆ. ಯಾಕ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರ ಕಟ್ಟಡ ಭೂಸ್ವಾಧೀನ, ಸುತ್ತಮುತ್ತಲಿಲ್ಲ ಹಳ್ಳಿಗಳು ಎಲ್ಲ ನೀರಿನಲ್ಲಿ ಬಂದು ಯಾವುದೇ ವ್ಯಾಪಾರ ಆಗ್ತಾ ಇಲ್ಲ. ವ್ಯಾಪಾರ ಆಗ್ಲಿಲ್ಲಪ್ಪ ಅಂತಂದ್ರೆ ಏನಾಗುತ್ತೆ, ವ್ಯಾಪಾರ ಆಗ್ಲಿಲ್ಲಪ್ಪ ಅಂದ್ರೆ ನಮ್ಮ ನೆಮ್ಮದಿ ಇಲ್ಲ, ನಮ್ಮ ಭವಿಷ್ಯ ಇಲ್ಲ, ನಮ್ಮ ಮಕ್ಕಳ ಮುಂದೆ ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದು, ಸಂಸಾರ ಯಾಕೆ ನಡೆಸಬೇಕು ಅನ್ನುವಂಥದ್ದು ಎಂಥ ಒಂದು ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಎಷ್ಟೋ ಜನರ ಮುಂದೆ ಹೇಳಿದ್ರು. ಆದ್ರೆ ಒಂದು ಏನು ತಪ್ಪಾಗಿದೆಯಪ್ಪ ಅಂತ ನಮ್ಮ ವ್ಯಾಪಾರಸ್ಥರದು, ಈ ವ್ಯಾಪಾರಸ್ಥರು ತಾವು ಬಿಡಿಬಿಡಿಯಾಗಿ ಹೋರಾಟ ಮಾಡಿದರು, ಬಿಡಿಬಿಡಿಯಾಗಿ ಜನಪ್ರತಿನಿಧಿಗಳು ಭೇಟಿಯಾದರು. ಆದ್ರೆ ಎಲ್ಲರೂ ಸಾಂಘಿಕವಾಗಿ ಒಕ್ಕಟ್ಟಿಂದ ನಮ್ಮ ಸಮಸ್ಯೆಗಳನ್ನು ಯಾರು ಕೇಳ್ತಾರ, ಯಾರು ಸ್ಪಂದನೆ ಮಾಡ್ತಾರ, ನಮ್ಮ ಅಳಲನ್ನು ಯಾರು ಕೇಳಿ ಅದಕ್ಕೆ ಮುಕ್ತಿಯನ್ನು ಕೊಡ್ತಾರ ಅನ್ನುವಂಥದ್ದು ಆ ದಿಶೆಯಲ್ಲಿ ನಾವು ಕೆಲಸ ಮಾಡಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಅನಿವಾರ್ಯವಾಗಿ ಆಗಿದೆ. ನಮ್ಮ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಒಕ್ಕಟ್ಟಿನಿಂದ, ಯಾಕಂದ್ರೆ ಇದು ಲಾಸ್ಟ್ ರೆಸಾರ್ಟ್, ಎಲ್ಲನೂ ಮುಗಿದು ಹೋಗಿದೆ ಈಗ. ನಾವು ಅಂತಿಮವಾಗಿ ಯಾವುದೇ ರೀತಿಯಿಂದ ನಾವು ಹೋರಾಟ ಮಾಡಲೇಬೇಕು, ನಮ್ಮ ಬುದ್ಧಿನ ಸಾಗಿಸಲೇಬೇಕು. ನಮ್ಮ ಮಕ್ಕಳ ಮರಿಯನ್ನು ಸಾಕಬೇಕಾದ್ರೆ ಯಾವ ರೀತಿ ನಾವು ವ್ಯಾಪಾರ ಮಾಡಬೇಕು ಅಥವಾ ಯಾವ ರೀತಿ ಅನುಕೂಲಗಳು ಬರಬೇಕು, ಸರ್ಕಾರ ಕಡೆಯಿಂದ ಯಾವ ರೀತಿ ಸೌಲಭ್ಯಗಳನ್ನು ಪಡಿಬೇಕು ಅನ್ನುವಂಥದ್ದು ನಮ್ಮ ಅದನ್ನ ಚರ್ಚೆ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ನಮಗೆ ಇರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರು ಇರ್ಬೋದು ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಶಾಸಕರು ಇರ್ಬೋದು. ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ನಾನು ಅಭಿನಂದನೆ ಏನು ಸಲ್ಲಿಸ್ತೇನೆಪ್ಪ ಅಂತಂದ್ರೆ, ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ
ನಮ್ಮ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಶಾಸಕರು ಎಲ್ಲರೂ ಒಕ್ಕಟ್ಟಿನಿಂದ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರಿಗೆ ಸರ್ಕಾರ ಮುಂದೆ ಇಟ್ಟು ಅದಕ್ಕೆ ನಿವಾರಣೆ ಮಾಡಬೇಕು. ಭೂ ಸ್ವಾಧೀನ ಇರ್ಬೋದು ಅಥವಾ ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡೋದಾರ ಇರ್ಬೋದು, ಅದ್ರ ವ್ಯಾಪಾರಸ್ಥರಿಗೆ ಕೊಡಬೇಕಾದಂಥ ಸವಲತ್ತುಗಳು ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡಿ ಒಕ್ಕಟ್ಟಿಂದ ಹೋರಾಟ ಮಾಡಿ ಎಚ್ಚರಿಕೆ ದಾಟಿಯಲ್ಲಿ ಕೊಟ್ಟಿದ್ದಾರೆ. ನಿಜವಾಗಿ ಅವ್ರಿಗೆ ಇರ್ತಕ್ಕಂಥ ಪೂಜಾರಿಯವರಿಗಾಗ್ಲಿ, JT ಪಾಟೀಲ್ರಿಗಾಗ್ಲಿ, ಸೌದಿಯವರಿಗಾಗ್ಲಿ, HN ನಿರಾಣಿಯವ್ರಿಗಾಗ್ಲಿ ಎಲ್ಲರಿಗೂ ಇರ್ತಕ್ಕಂಥ ಯಾರ್ಯಾರು ಪ್ರಯತ್ನ ಮಾಡಿದರೆ ಅವರೆಲ್ಲರಿಗೂ ತಮ್ಮ ಮೂಲಕ ತಮ್ಮ ಪರವಾಗಿ ಅವರೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಇಲ್ಲಿಗೆ ಅಲ್ಲ, ನೀವು ಹೋರಾಟ ಮಾಡಿದ್ರಿ, ಸರ್ಕಾರ ಮುಂದೆ ಹೇಳಿದ್ರಿ, ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮ್ಮದೇ ಆದಂಥ ದಾಟಿಲಿ ಹೇಳಿದ್ರಿ. ಆದ್ರೆ ಅಂತಿಮವಾಗಿ ನಮಗೆ ಯಾವುದೇ ರೀತಿಯಿಂದ ಪೂರ್ತಿಯಾಗಿ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿ ಭೂ ಸ್ವಾಧೀನ ಇರಬಹುದು, ವ್ಯಾಪಾರಸ್ಥರಿಗೆ ಕೊಡಬೇಕಾದಂಥ ಈ ನಮ್ಮ ನಿವೇಶನ ಈಗೇನ ನಮ್ಮ ಬೇಡಿಕೆ ಇದಲ್ಲ, ಈ ಸಂಸ್ಥೆಯಿಂದ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲರೂ ವ್ಯಾಪಾರಸ್ಥರು ಒಂದೇ ಕಡೆ ಒಂದೇ ಸೂರಿನಡಿ, ಆದರೆ ಎಲ್ಲರ ಕಡೆಯಿಂದ ವಾಣಿಜ್ಯ ಸಂಸ್ಥೆಗಳಾಗಬೇಕು, ವಾಣಿಜ್ಯ ಸಂಕೀರ್ಣಗಳಾಗಬೇಕು, ವಾಣಿಜ್ಯ ನಿವೇಶನಗಳಾಗಬೇಕು ಮತ್ತು ವ್ಯಾಪಾರಸ್ಥರ ಅವ್ರು ಇರ್ತಕ್ಕಂಥ ವ್ಯಾಪಾರ ಯಾವ ರೀತಿ ಇದೆ ಆ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಅವರ ವ್ಯಾಪಾರ ಮಾಡ್ತಕ್ಕಂಥ ಅಳತೆಗೆ ಅನುಗುಣವಾಗಿ ಆ ನಿವೇಶನ ಹಂಚೋದರಾಗಲಿ, ಸಂಕೀರ್ಣ ಕಟ್ಟೋದರಾಗಲಿ ಅಥವಾ ಮಳಿಗೆಗಳನ್ನು ಕಟ್ಟೋದರಾಗಲಿ ಆ ರೀತಿ ಮಾಡಿಕೊಟ್ಟರೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಮತ್ತು ನೀವು ಆರಿಸಿ ಬಂದಿದ್ದಕ್ಕೂ ಒಂದು ಸಾರ್ಥಕ ಆಗ್ತದೆ. ಅದೇ ಮಾತನ್ನು ನಾವು ಮೊನ್ನೆ ನಡೆದಂತ ನಮ್ಮ ಸಭೆಯಲ್ಲಿ ನಮ್ಮ ಸ್ಥಳೀಯ ಶಾಸಕರಾದ HY ಪಾಟೀಲ್ ಸ್ಪಷ್ಟ ಹೇಳಿದ್ವಿ. ನಿಮ್ಮ ಮೇಲೆ ಇಟ್ಟು ಭರವಸೆ ಇಟ್ಟು ನಮ್ಮ ಸ್ಥಳೀಯ ಎಲ್ಲರೂ ಸಾರ್ವಜನಿಕರು ಯಾವುದೇ ಪಕ್ಷ ಇರಲಿ, ಪಂಗಡ ಇರಲಿ, ವ್ಯಾಪಾರಸ್ಥರಿರಲಿ, ಅವ್ರು ಯಾವುದೇ ಪಕ್ಷಕ್ಕೆ ಸೇರ್ತಾರಿಲ್ಲ, ಆದ್ರೆ ಇರ್ತಕ್ಕಂಥ ವ್ಯಾಪಾರಿ ವರ್ಗ ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮನ್ನ ಆರಿಸಿ ತಂದಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲ ರೀತಿಯೂ ಅನುಕೂಲ ಮಾಡಬೇಕು ಅನ್ನುವಂಥದ್ದು ಒತ್ತಾಯಪೂರ್ವಕ ಹೇಳಿದ ನಂತರ ಅವರು ಅದೇ ರೀತಿ ಕಾರ್ಯೋನ್ಮುಖವಾಗಿ ಅಲ್ಲಿ ಇರ್ತಕ್ಕಂಥ ನಮ್ಮ ಗೂಢಾದರ ಇರ್ಬೋದು, BTD ಅಧಿಕಾರಿಗಳಿರ್ಬೋದು, ಎಲ್ಲ ರೀತಿಯಿಂದಲೂ ಅವರಿಗೆ ಎಚ್ಚರಿಕೆ ಕೊಟ್ಟು ಸೂಚನೆ ಕೊಟ್ಟು ಆ ದಿಶೆಯಲ್ಲಿ ಕಾರ್ಯೋನ್ಮುಖ ಆಗಿದ್ದಾರೆ ಮತ್ತು ಆ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ನೀಲನಕ್ಷೆ ಆಗಲಿ, ಬ್ಲೂ ಪ್ರಿಂಟ್ ಆಗಲಿ ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ನೀಲನಕ್ಷೆ ಎಲ್ಲ ಬಹುತೇಕ ಎಲ್ಲ ಕಡೆ ಬಂದಿದ್ದಾವೆ. ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಆಗ್ಬೇಕಾದಂಥ ಕೆಲಸ ಇದು ಕೇವಲ ನಮಗೆ ತಿಳಿದು ಬಂದಂಥ ದಾರಿ, ಆದ್ರೆ ಇನ್ನೂ ದಾರಿ ಬಹಳ ಮುಂದೆ ಹೋಗಬೇಕಾಗಿದೆ. ಆ ದಿಶೆಯಲ್ಲಿ ಮಾಡ್ಬೇಕಾದಂಥ ಕೆಲಸ ಕಾರ್ಯಗಳು ಸಾಕಷ್ಟು ಅದಾವ. ಮತ್ತು ಮೊನ್ನೆ ನಡೆದಂತ ಭೇಟಿ ಆದಂತ ಒಂದು ಸಂದರ್ಭದಲ್ಲಿ ನಮ್ಮ CM ಅವ್ರಿಗೆ ಭೇಟಿಯಾಗಿದ್ದಾರೆ, ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿದ್ದಾರೆ, ನಮ್ಮ ಸ್ಥಳೀಯ ಶಾಸಕರು ಭೇಟಿಯಾಗಿ 360 ಕೋಟಿ ರೂಪಾಯಿ ಸಹ ಅನುದಾನ ಕೊಡ್ರಿ ನಮ್ಮ ವ್ಯಾಪಾರಿ ವರ್ಗದವರಿಗೆ ಮತ್ತು ಅಲ್ಲಿ ನಿವೇಶನ ಮಾಡಬೇಕು ಅನ್ನುವಂಥದ್ದು ಮಾಡಿ ಅವ್ರು ಹೇಳಿದ್ದಾರೆ. ಆ ಪ್ರಸ್ತಾವನೆಯನ್ನು ಸಹ ಜಲ ಸಂಪನ್ಮೂಲ ಸಚಿವರಾದ DK ಶಿವಕುಮಾರ್ ಅವರು ಕಳಿಸಿಕೊಟ್ಟಿದ್ದಾರೆ. ಬಹುತೇಕ ಅದನ್ನ ಆಗ್ಬೋದು ಅನ್ನುವಂಥದ್ದು ಆಶಾಭಾವದಿಂದ ನಾವು ಇದೀವಿ. ಅದೇ ರೀತಿ ಇರ್ತಕ್ಕಂಥ ಇನ್ನೊಂದು ಏನಪ್ಪಾ ಅಂತ ಒಂದು ಹೆಮ್ಮೆ ವಿಷಯ ಮತ್ತು ಸಂತೋಷ ಆಗುತ್ತೆ ಏನಪ್ಪಾ ಅಂದ್ರೆ ಬಾಗಲಕೋಟೆಗೆ ಬಹಳ ದಿನದಿಂದ ಬರಬೇಕಾದಂತ ಒಂದು ಮೆಡಿಕಲ್ ಕಾಲೇಜ್ ಸಹ ಆಗಿದೆ. ಆ ದಿಶೆಯಲ್ಲಿ ಅದು ಆಯ್ತಪ್ಪ ಅಂದ್ರೆ ನಮ್ಮ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಇನ್ನೂ ಆರ್ಥಿಕ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗ್ತಾವ ಅನ್ನೋದು ನಮ್ದು ಅನಿಸಿಕೆ. ಯಾಕಂದ್ರೆ ಇದು ಬಹುದಿನದಿಂದ ಬಾಗಲಕೋಟೆ ಜನತೆ ಬೇಡಿಕೆ ಇತ್ತು, ಅದ್ರ ಸಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂದ್ರೆ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಿಂದ ಅಂತಂದ್ರೆ ಏನು ವ್ಯಾಪಾರಸ್ಥ ಬೇರೆ ಬೇರೆ ರೀತಿಯಿಂದ ಇರ್ಬೋದು. ಒಂದು ಜವಳಿ ವ್ಯಾಪಾರ ಮಾಡ್ಬೋದು, ಸಿಮೆಂಟ್ ವ್ಯಾಪಾರ ಮಾಡ್ಬೋದು, ಗಾರ್ಮೆಂಟ್ಸ್ ವ್ಯಾಪಾರ ಮಾಡ್ಬೋದು, ಕಿರಾಣಿ ವ್ಯಾಪಾರ ಮಾಡ್ಬೋದು. ಅವ್ರು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಸವಲತ್ತುಗಳು ಬೇಕಾಗ್ತವೆ. ಆ ದಿಶೆಯಲ್ಲಿ ಅವ್ರಿಗೆ ಎಲ್ಲ ರೀತಿಯಿಂದನೂ ಅವ್ರಿಗೆ ಬೇಕಾದಂಥ ಸಲಹೆ ಸಲಕರಣೆಗಳನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಮನವಿ ಮಾಡಿದ್ದೀವಿ. ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಾದ MP ಇರ್ಬೋದು, MLCಗಳಿರ್ಬೋದು, MLAಗಳು ಇರ್ಬೋದು, ಅವರೆಲ್ಲರೂ ಕೂಡ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಮ ಬೇಕಾದಂಥ ನಮ್ಮ ವ್ಯಾಪಾರಸ್ಥರು ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ತಾವು ಕೊಡಬೇಕು, ಕೊಟ್ಟು ಎಲ್ಲ ರೀತಿಯಿಂದನೂ ನೆಮ್ಮದಿ ಜೀವನ ಸಾಗಿಸಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನುವಂಥದ್ದು ತಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಮನವಿ ಮಾಡ್ಕೊತೀನಿ ಮತ್ತು ಒತ್ತಾಯ ಮಾಡ್ತೀನಿ. ಆ ದಿಶೆಯಲ್ಲಿ ಅವ್ರು ಕೆಲಸ ಮಾಡ್ಬೇಕು ಅನ್ನೋಂಥದ್ದು ಮಾತನ್ನು ಹೇಳಿ ಇವತ್ತಿನ ದಿವಸ ನಮ್ಮ ವಿಜಯ್ ಸಂಕೇಶ್ವರ್ ಹೇಳಿದ್ರು. ಇದೇಗೆ ಯಾಕೆ ನಾವು ವಿಜಯ್ ಸಂಕೇಶ್ವರನ್ನು ಕರೆದು ನಾವು ಉದ್ಘಾಟನೆ ಮಾಡಿದಪ್ಪ ಅಂತಂದ್ರೆ ನಮ್ಗೆಲ್ಲ ಗೊತ್ತದವ್ರು. ಅವ್ರ ವ್ಯಕ್ತಿ ಪರಿಚಯ ಅಂತ ಈಗಾಗಲೇ ಹೇಳಿದ್ದಾರೆ. ಅವರು ಬಹಳ ಸಣ್ಣವರಿದ್ದಾಗಲೇ ಮನೆಯಿಂದ ಹೊರಗೆ ಬಂದು ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿದ್ರು. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿ ಇವತ್ತಿನ ದಿವಸ 4-5 ಸಾವಿರ ಟ್ರಕ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪತ್ರಿಕಾ ಮಾಧ್ಯಮದಲ್ಲಿ ಸಹ ತಮ್ಮದೇ ಆದಂಥ ಛಾಪು ಮೂಡಿಸಿ ಇವತ್ತಿನ ದಿವಸ ಅತ್ಯುತ್ತಮವಾದಂಥ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಂತ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಇವತ್ತಿನ ದಿವಸ ಸನ್ಮಾನಿತಗೊಂಡಿದ್ದಾರೆ. ಅವರಿಗೆ ಅಭಿನಂದನೆ. ಅದೇ ರೀತಿ ನಮ್ಮ ವಿಜಯ ನಿರಾಣಿ ಅವರು ಗುರುತಿದೆ, ನಮ್ಮ ಮುರುಗೇಶ್ ನಿರಾಣಿ ಅವರ ಸುಪುತ್ರ ಮತ್ತು ನಮ್ಮ ಬಾಗಲಕೋಟೆ ಹೆಮ್ಮೆಯ ಪುತ್ರ. ಅವರು ಶ್ರೀಮಂತ ಮಟ್ಟದಲ್ಲಿ ಹುಟ್ಟಿದ್ದಾರೆ ಹೌದು, ಆದ್ರೆ ಅವ್ರು ಮಾಡ್ಬೇಕಂತ ಕೆಲಸ ಏನೇ ಸರಳ ಇತ್ತು, ಇದ್ದಂತ ಫ್ಯಾಕ್ಟ್ರಿಗಳನ್ನ ನಡೆಸ್ಕೊಂಡು ಹೋಗ್ಬೋದು. ಆದ್ರೆ ಅವರು ಪರದೇಶದಲ್ಲಿ ಶಿಕ್ಷಣ ಪಡೆದು
ನಮ್ಮ ದೇಶಕ್ಕೆ ಇರ್ತಕ್ಕಂಥ ಯಾವ ನ್ಯೂನತೆಗಳಿದಾವೆ, ನಾವು ಯಾವ ಸರಿಪಡಿಸಬೇಕು, ಹೊಸ ಹೊಸ ತಂತ್ರಜ್ಞಾನ ಯಾವ್ದು ಅಳವಡಿಸಬೇಕು ಅನ್ನುವಂಥ ದಿಶೆಯಲ್ಲಿ ಕೆಲಸ ಮಾಡ್ತಾ ಇವತ್ತು ದಿವಸ ಟ್ರೂ ಆಲ್ಟ್ ಬಯೋ ಎನರ್ಜಿ ಅನ್ನುವಂಥದ್ದು ಹೊಸ ಆವಿಷ್ಕಾರದೊಂದಿಗೆ ಅವ್ರು ಮಾಡ್ತಾ ಇದ್ದಾರೆ ಕೆಲಸ. ಮತ್ತು ಆ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ನೋಡಿದ್ರಿ. ಎಲ್ಲ ಸೆಮಿನಾರ್ಗಳು, ದೊಡ್ಡ ದೊಡ್ಡ ಸೆಮಿನಾರ್ಗಳನ್ನ ಅಟೆಂಡ್ ಆಗ್ತಾರೆ, ಅಂದ್ರೆ ಸಂವಾದ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ಅದನ್ನ ಮಾಡ್ತಕ್ಕಂಥ ಕೆಲಸಗಳನ್ನು ಸಹ ಒಂದು ದೊಡ್ಡ ದೊಡ್ಡ ಉದ್ಯಮಿದಾರರು ಸಹ ಉದ್ಯಮಿದಾರರು ಸಹ ಅವರು ಪ್ರೀತಿ ಪಾತ್ರರಾಗಿದ್ದಾರೆ. ಅವರು ಸಹ ಇವತ್ತಿನ ದಿವಸ ನಮ್ಮ ಎಲ್ಲರಿಗೂ ಸ್ಫೂರ್ತಿದಾಯಕವಾಗ್ತಕ್ಕಂಥ ಕೆಲಸ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಸ್ಫೂರ್ತಿ ಸಣ್ಣ ವಯಸ್ಸಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಯುವಕರಿಗೂ ಸಹ ಅದೊಂದು ಆದರ್ಶಮಯವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿ ನಮ್ಮ ಇರ್ತಕ್ಕಂಥ ನಮ್ಮ ಅನೇಕ ಅಡೆತಡೆಗಳಿದಾವೆ, ಯಾವ ರೀತಿ ನಾವು ಮುನ್ನುಡಬೇಕು, ಮುಂದೆ ಹೋಗಬೇಕು ಅನ್ನುವಂಥದ್ದು. ಆದ್ರಿಂದ ಸರ್ಕಾರವೂ ಸಹ ನಮಗೆ ಪೂರಕವಾಗಿ ಅರ್ಥ ಮಾಡಿಕೊಂಡು, ನಮ್ಮ ಜನರ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ನಮ್ಮ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯೂ ಸಹ ಒಂದು ಬೆಳವಣಿಗೆ ಆಗಬೇಕು, ಬಾಗಲಕೋಟೆಯು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಮಾತನ್ನು ಹೇಳಿ, ಇಷ್ಟೆಲ್ಲ ಹೇಳಿದ ನಂತರ ಸಹ ನಮ್ಮ ವ್ಯಾಪಾರಿ ವರ್ಗಕ್ಕೆ ಬೇಕಾಗ್ತಕ್ಕಂಥ ಆರ್ಥಿಕ ಸಹಾಯ ನಮ್ಮ ಬಸವೇಶ್ವರ ಬ್ಯಾಂಕ್ ನಮ್ಮ ಜೊತೆ ಇರ್ತದಂತ ಮಾತನ್ನು ಹೇಳಿ ನಾನು 2 ಮಾತು